students, namaste. So today we are going to learn capital account, deceased partner's capital account from the chapter Death of a Partner. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾರು ಡಿಸೀಸ್ಡ್ ಪಾರ್ಟ್ನರ್ಸ್ ಇರ್ತಾರೋ ಅವ್ರದ್ದು ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ದ ಫೈನಲ್ ಅಮೌಂಟ್ ಏನಿದೆಯೋ ಅದನ್ನು ನಾವು ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಹೂ ಈಸ್ ಅನ್ ಎಕ್ಸಿಕ್ಯೂಟರ್? ಎಕ್ಸಿಕ್ಯೂಟರ್ ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್. ಸೊ ಡಿಸೀಸ್ಡ್ ಪಾರ್ಟ್ನರ್ ಅಂತ ಹೇಳಿದ್ರೆ ಆಲ್ರೆಡಿ ಡೆತ್ ಆಗಿರುವಂತಹ ಪಾರ್ಟ್ನರ್, ರೈಟ್? ಸೊ ಅವ್ರದ್ದು ಪರವಾಗಿ ಅವ್ರ ಅಮೌಂಟ್ ಏನಿದೆ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದು ಯಾರು? ಸೊ ಯು ಕ್ಯಾನ್ ಸೇ ದಟ್ ನಾಮಿನಿ ಅಂತಲೂ ಹೇಳ್ಬೋದು ಅಲ್ವಾ? ಸೊ ಅವ್ರನ್ನ ನಾವು ಎಕ್ಸಿಕ್ಯೂಟರ್ಸ್ ಅಂತ ಹೇಳಿಬಿಟ್ಟು ಹೇಳ್ತೀವಿ, ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್. ಸೊ ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಡಿಸೀಸ್ಡ್ ಪಾರ್ಟ್ನರ್ದು ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಬಿಫೋರ್ ಗೋಯಿಂಗ್ ಟು ದ ಕ್ಯಾಪಿಟಲ್ ಅಕೌಂಟ್, ವಿಲ್ ರೀಡ್ ದ ಕ್ವೆಶ್ಚನ್ ಫಸ್ಟ್. ಸೊ ಎವ್ರಿ ಟೈಮ್ ನಾನು ಅದೇ ಹೇಳೋದು, ನೀವು ಕ್ವೆಶ್ಚನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. Ram, Rahim and Rakshit are partners sharing profits and losses in the ratio of 2:2:1. Their capital balances as on 1/4/2024 stood at rupees 90,000, rupees 60,000 and rupees 40,000 respectively. ಸೊ ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಅವ್ರದ್ದು ಕ್ಯಾಪಿಟಲ್ಸ್ನ ಕೊಟ್ಟಿದ್ದಾರೆ. Mr. Rahim died on 1/7/2024 and partnership deed provides the following. So Rahimdu death ಆಗ್ತಾ ಇದೆ, ರೈಟ್? ಸೊ ರಹೀಮ್ ಡೈಡ್ ಆನ್ 1/7/2024 ಅಂತ ಹೇಳಿದ್ರೆ, ಬಿಸ್ನೆಸ್ ಸ್ಟಾರ್ಟ್ ಆಗೋದು ಯಾವಾಗ? ಎವ್ರಿ ಇಯರ್ 1/4ಗೆ, ದ್ಯಾಟ್ ಮೀನ್ಸ್ ಏಪ್ರಿಲ್ಗೆ, ರೈಟ್? ಏಪ್ರಿಲ್ ಅಂದರೆ 4th ಮಂತ್. ಸೊ 4th ಮಂತಿಂದ 1/7 ಅಂತ ಹೇಳಿದ್ರೆ ರಹೀಮ್ ಬದುಕಿದ್ದಿದ್ದು ಎಷ್ಟು ತಿಂಗಳು? ಏಪ್ರಿಲ್, ಮೇ ಆ್ಯಂಡ್ ಜೂನ್ ಅಷ್ಟೇ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಜುಲೈನ ಕನ್ಸಿಡರ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ರಹೀಮ್ದು ಡೆತ್ ಆಗಿರೋದು ಜುಲೈ 1ಗೆ, ದ್ಯಾಟ್ ಮೀನ್ಸ್ ಜುಲೈ ಫುಲ್ ಮಂತ್ ಅವನು ಇರಲಿಲ್ಲ ಅಲ್ವಾ? ಸೊ ಜೂನ್ವರೆಗೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸೊ 3 ಮಂತ್ಸ್ ಅವನು ಬದುಕಿದ್ದ ಅಷ್ಟೇ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸು ಕೂಡ 3 ಮಂತ್ಸಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. So next they have given in the adjustment interest on capital at 10% per annum. Then salary to Rahim 2,000 per month. Rahim's share of goodwill as per accounting standard 26. His share of profit up to the date of death on the basis of previous year's profit. Total goodwill of the firm is rupees 60,000. Profit of the firm for the year 2023-24 is rupees 40,000. You are required to ascertain the amount payable to executors of Rahim by preparing Rahim's capital account. ಸೊ ಇಲ್ಲಿ ಏನು ಹೇಳಿದ್ದಾರೆ, ರಹೀಮ್ಸ್ದು ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿಬಿಟ್ಟು ಎಕ್ಸಿಕ್ಯೂಟರ್ಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಕಂಡುಹಿಡೀರಿ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ನಾವೇನು ಬರೀಬೇಕು ಅಂತ ಹೇಳಿದ್ರೆ, ರಹೀಮ್ಸ್ ಕ್ಯಾಪಿಟಲ್ ಅಕೌಂಟ್. Here credit, debit, and as you know, you need to write particulars and amount, again particulars, amount. So ಎಲ್ಲ ಕ್ಯಾಪಿಟಲ್ ಅಕೌಂಟ್ಸ್ನಲ್ಲೂ ಫಸ್ಟ್ ಎಂಟ್ರಿ ಏನು ಬರೀತೀರಾ ನೀವು? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ರೈಟ್? ದ ಸೇಮ್ ಥಿಂಗ್ ಹಿಯರ್ ಆಲ್ಸೋ, ಬಿಕಾಸ್ ಇದು ಕ್ಯಾಪಿಟಲ್ ಅಕೌಂಟ್. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಲ್ಲಿಂದ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಸೆಕೆಂಡ್ ಲೈನಲ್ಲಿ ನೋಡಿ. ಸೆಕೆಂಡ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ? ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. 90,000, 60,000 ಆ್ಯಂಡ್ 40,000. ಇದರಲ್ಲಿ ರಹೀಮ್ದು ಯಾವುದು ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ. ರಾಮ್ 90,000 ಇನ್ವೆಸ್ಟ್ ಮಾಡಿದ್ದಾನೆ, ರಹೀಮ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೆ? 60,000. ಸೊ ಇಮ್ಮಿಡಿಯೇಟ್ಲಿ ಆ 60,000ನ ನೀವೇನು ಮಾಡಬೇಕು? ಇಲ್ಲಿ ತಂದು ಬರೀಬೇಕು. ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಒನ್ ಇಸ್ ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟಿಗೆ ಹೋಗೋಕ್ಕಿಂತ ಮುಂಚೆ ನೀವು ಎಷ್ಟು ತಿಂಗಳು ರಹೀಮ್ ಬದುಕಿದ್ದ ಅನ್ನೋದನ್ನು ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಎಷ್ಟು ತಿಂಗಳು ರಹೀಮ್ ಬದುಕಿದ್ದ? 3 ಮಂತ್ಸ್.
ಸೊ ನೆಕ್ಸ್ಟ್ ಒನ್ ಈಸ್ ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಪರ್ ಆ್ಯನಮ್ ಅಂತ. ಪರ್ ಆ್ಯನಮ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ ಒಂದು ವರ್ಷಕ್ಕೆ 10% ಇಂಟ್ರೆಸ್ಟ್ ಕೊಡಿ ಅಂತ ಹೇಳಿ. ಆದರೆ ರಹೀಮ್ 1 ಇಯರ್ ಬದುಕಿದ್ನ ಇಲ್ಲ, ಬದುಕಿದ್ದು ಓನ್ಲಿ 3 months. ಸೊ ವಾಟ್ ಯು ನೀಡ್ ಟು ಡೂ ಇಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 3 monthsಗೆ ಕೊಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು? 60,000 ಕ್ಯಾಪಿಟಲ್ ಇದೆ, ಇಂಟು 10/100 ಇಂಟು 3/12, ದಟ್ ಈಸ್ 3 monthsಗೆ ನೀವು ಇಂಟ್ರೆಸ್ಟನ್ನು ಕೊಡ್ತಾ ಇದ್ದೀರಾ. ಸೊ ದ್ಯಾಟ್ ವಿಲ್ ಬಿ 1,500 ಆಗುತ್ತೆ. This is the calculation for interest on capital. Next one is salary to Rahim ₹2,000 per month ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಿದ್ದಾರೆ, ಒಂದು ತಿಂಗಳಿಗೆ ಅವನಿಗೆ 2,000 rupees ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ದ್ಯಾಟ್ ಮೀನ್ಸ್ ಅವನು ಎಷ್ಟು ತಿಂಗಳು ಬದುಕಿದ್ದ? 3 ತಿಂಗಳು ಬದುಕಿದ್ದ, ರೈಟ್? ಸೊ ಬೈ ಸ್ಯಾಲರಿ ಅಕೌಂಟ್ ಅಂತ ಹೇಳಿ ಬರೀತೀರಾ. 2,000 ಎಷ್ಟು ತಿಂಗಳು ಬದುಕಿದ್ದ ಅವನು? 3 months ಬದುಕಿದ್ದ. ಸೊ ಹೌ ಮಚ್ ಇಟ್ ವಿಲ್ ಬಿ? 6,000 rupees. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ರಹೀಮ್ಸ್ ಶೇರ್ ಆಫ್ ಗುಡ್ ವಿಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನೀವು ಅಡ್ಜಸ್ಟ್ಮೆಂಟಲ್ಲಿ ರಹೀಮ್ ಶೇರ್ ಆಫ್ ಗುಡ್ ವಿಲ್ ಕೂಡ ಕೊಡಿ ಅಂತ ಹೇಳಿದ್ದಾರೆ. ಈಗ ಅಡ್ಜಸ್ಟ್ಮೆಂಟ್ ನೋಡಿ, ಅದರಲ್ಲಿ ಗುಡ್ ವಿಲ್ ಆಫ್ ದ ಫರ್ಮ್ ಕೊಟ್ಟಿದ್ದಾರೆ. ಸೊ ನಾವು ಗುಡ್ ವಿಲ್ ಆಫ್ ದ ಫರ್ಮ್ನ ಹೆಲ್ಪ್ನಿಂದ ರಹೀಮ್ನ ಶೇರ್ ಆಫ್ ಗುಡ್ ವಿಲ್ ಫಸ್ಟ್ ಕಂಡುಹಿಡಿಯಬೇಕು. ಸೊ ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಎಷ್ಟಿದೆ? ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಎಷ್ಟಿದೆ? 60,000 ಇದೆ. ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ₹60,000 ಇದೆ, ರೈಟ್? ಸೊ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನಿಮ್ಗೆ ಅರ್ಥ ಆಗುವ ಹಾಗೆ. ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಎಷ್ಟಿದೆ? 60,000 ಇದೆ. ಇದರಲ್ಲಿ ಡೆತ್ ಆಗ್ತಾ ಇರೋದು ಯಾರು? ರಹೀಮ್ನ ಶೇರ್ನ ನೋಡಿ. ಕ್ವೆಶ್ಚನಲ್ಲೇ ಕೊಟ್ಟಿದ್ದಾರೆ, ಎಷ್ಟಂತ ಕೊಟ್ಟಿದ್ದಾರೆ? 2:2:1 ಅಂತ ಹೇಳಿಬಿಟ್ಟು. ಇದು ಯಾರ್ದು? ರಾಮ್ದು ಅಲ್ವಾ? ಇದು ರಹೀಮ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ರಕ್ಷಿತ್ದು. ನಮಗೆ ಬೇಕಾಗಿರೋದು ಓನ್ಲಿ ರಹೀಮ್ದು. ಸೊ ರಹೀಮ್ನ ಶೇರ್ ಎಷ್ಟಿದೆ? 2 ಇದೆ. 2 + 2 + 1, ಸೊ ಎಷ್ಟಾಯಿತು? 5 ಆಯಿತು. ಸೊ ಇಲ್ಲಿ ಏನು ಮಾಡ್ತೀರಾ? 2/5. ಸೊ ಹಿಯರ್ ರಹೀಮ್ಸ್ ಶೇರ್, ಗುಡ್ ವಿಲ್ನಲ್ಲಿ ರಹೀಮ್ನ ಶೇರ್ ಎಷ್ಟಿದೆ? 60,000 ಇಂಟು 2/5, ದ್ಯಾಟ್ ವಿಲ್ ಬಿ 24,000 ಇದೆ. ಸೊ 24,000 ರಹೀಮ್ಗೆ ಕೊಡಿ ಅಂತ. ಹಾಗಾದರೆ ಯಾರು ಕೊಡ್ತಾರೆ? ಫರ್ಮ್ ಕೊಡಬೇಕು. ಫರ್ಮ್ ಅಂತ ಹೇಳಿದ್ರೆ ಯಾರು? ಉಳಿದ ಪಾರ್ಟ್ನರ್ಸ್ ಯಾರು? ರಾಮ್ ಆ್ಯಂಡ್ ರಕ್ಷಿತ್. ಸೊ ಇದನ್ನು ಈ 24,000ನ ಏನು ಮಾಡ್ತೀರಾ ನೀವು? ರಾಮ್ಗೆ ಮತ್ತು ರಕ್ಷಿತ್ಗೆ ನಾಟ್ ಈಕ್ವಲ್ ಆ್ಯಸ್ ಪರ್ ದ ರೇಷ್ಯೋ ಡಿವೈಡ್ ಮಾಡ್ತೀರಾ. ಸೊ ಇಲ್ಲಿ ರಹೀಮ್ನ ರೇಷ್ಯೋನ ತೆಗೆದುಬಿಟ್ರೆ ಉಳ್ಕೊಳ್ಳೋದು ಯಾರು? ರಾಮ್ ಆ್ಯಂಡ್ ರಕ್ಷಿತ್. ದಟ್ ಈಸ್ 2:1. ಸೊ 2/3 ರಾಮ್ನ ರೇಷ್ಯೋ ಆಗುತ್ತೆ, ಶೇರ್ ಆಗುತ್ತೆ. ಆ್ಯಂಡ್ 1/3 ಯಾರ್ದು ಶೇರ್ ಆಗುತ್ತೆ? ರಕ್ಷಿತ್ದು ಶೇರ್ ಆಗುತ್ತೆ. ಸೊ 2/3 ಆಫ್ 60,000 ಎಷ್ಟಾಗುತ್ತೆ ಅಂದರೆ 2/3 of 24,000 is 16,000, and 1/3 of 24,000 is 8,000. So that means ರಹೀಮ್ಗೆ ಎಷ್ಟು ಕೊಡಬೇಕು? 16,000 ಕೊಡಬೇಕು. ಆ್ಯಂಡ್ ರಕ್ಷಿತ್ ಎಷ್ಟು ಕೊಡ್ತಿದ್ದಾನೆ? 8,000 ಕೊಡ್ತಿದ್ದಾನೆ. ಸೊ ಟೋಟಲ್ ಗುಡ್ ವಿಲ್ನ ಶೇರ್ ರಹೀಮ್ಗೆ ಎಷ್ಟು ಸಿಗ್ತಾ ಇದೆ? 24,000 ಸಿಗ್ತಾ ಇದೆ. ಸೊ ಇದನ್ನು ನೀವೆಲ್ಲಿ ಬರೀತೀರಾ ಅಂತ ಹೇಳಿದ್ರೆ, ಇಲ್ಲಿ ತಂದುಬಿಟ್ಟು 16,000 ಬರೀರಿ ಆ್ಯಂಡ್ ಹಿಯರ್ 8,000 ಬರೀರಿ. ಈಗ 16,000 ಯಾರು ಕೊಡ್ತಾ ಇರೋದು? ರಾಮ್ ಕೊಡ್ತಾ ಇರೋದು, ಸರಿ? ಸೊ ಹಿಯರ್ ರಾಮ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ರಾಮ್ಸ್ ಕ್ಯಾಪಿಟಲ್ ಅಕೌಂಟ್, ರಾಮ್ ಕೊಡ್ತಾ ಇರೋದು ಅಂತ. ನೆಕ್ಸ್ಟ್ 8,000 ಯಾರು ಕೊಡ್ತಾ ಇರೋದು? ರಕ್ಷಿತ್ ಕೊಡ್ತಾ ಇರೋದು. ಸೊ ರಕ್ಷಿತ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೀತೀರಾ.
ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಹಿಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್. ಸೊ ಒಂದು ಡೆತ್ ಆದಾಗ ಇಮಿಡಿಯೇಟ್ಲಿ ನಾವು ಕೂತ್ಕೊಂಡು ಎಷ್ಟು ಪ್ರಾಫಿಟ್ ಬಂದಿದೆ ಬಿಸ್ನೆಸ್ಸಲ್ಲಿ ಅಂತ ಚೆಕ್ ಮಾಡೋಕ್ಕಾಗೋದಿಲ್ಲ, ರೈಟ್? ಸೊ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ ಇರುತ್ತೆ ಅಲ್ಲ, ಸೊ ಡೆತ್ ಆಗಿರೋ ಡೇಟ್ವರೆಗಿರುವ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿ ಅದರಿಂದ ಡಿಸೀಸ್ಡ್ ಪಾರ್ಟ್ನರ್ಗೆ ಶೇರನ್ನು ಕೊಡ್ತೀವಿ. ಸೊ ಅದಕ್ಕೆ ನಾವು ಇಲ್ಲಿ ಏನು ಬರೀತೀವಿ ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿಬಿಟ್ಟು. ಸೊ ಇಲ್ಲೀಗ ಪ್ರೀವಿಯಸ್ ಇಯರ್ನ ಪ್ರಾಫಿಟ್ ಕೊಟ್ಟಿದ್ದಾರೆ. ಲಾಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಎಷ್ಟಿದೆ? 40,000 ಇದೆ. ಆ್ಯಂಡ್ 40,000ನ ನಾವು ಯೂಶ್ವಲಿ ಪ್ರಾಫಿಟ್ನ ಯಾವುದ್ರಲ್ಲಿ ಶೇರ್ ಮಾಡ್ತೀವಿ? ರೇಷಿಯೋನಲ್ಲಿ ಶೇರ್ ಮಾಡ್ತೀವಿ. ಸೊ 2/5 ಅಂತ ಹೇಳಿಬಿಟ್ಟು, ಯಾಕಂದರೆ ರಹೀಮ್ನ ಶೇರ್ ಎಷ್ಟು? 2/5 ಇಂಟು ಅವನು ಎಷ್ಟು ತಿಂಗಳು ಬದುಕಿದ್ದ? ದಟ್ ಈಸ್ ಓನ್ಲಿ 3 months. ಸೊ 40,000 ಇಂಟು 2/5 ಇಂಟು 3/12 ಟೋಟಲ್ ಎಷ್ಟಾಗುತ್ತೆ? 4,000 ಆಗುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಎಷ್ಟಾಯಿತು? 4,000. ಸೊ ಈಗ ಏನು ಮಾಡ್ತೀರಾ ಅಂದರೆ, ಎಲ್ಲ ಕ್ಯಾಪಿಟಲ್ ಅಕೌಂಟ್ನ ಕ್ಲೋಸ್ ಮಾಡೋ ಹಾಗೆಯೇ ನೀವು ಆ್ಯಡ್ ಮಾಡ್ಕೋಬೇಕು. ಕ್ರೆಡಿಟ್ ಸೈಡ್ನ ಎಲ್ಲ ಆ್ಯಡ್ ಮಾಡ್ಕೋತೀರಾ. ಸೊ ಎಷ್ಟು ಬರುತ್ತೆ? 95,500 ಬರುತ್ತೆ ಟೋಟಲ್. ಸೊ ಎರಡೂ ಕಡೆ ನೀವೇನು ಮಾಡ್ತೀರಾ? 95,500 ಅಂತ ಹೇಳಿ ಬರೀತೀರಾ. ಇಲ್ಲಿ ಡೆಬಿಟಲ್ಲಿ ಏನೂ ಇಲ್ಲ ಅಲ್ವಾ? ಸೊ ಏನು ಬರೀತೀರಾ ಅಂತ ಹೇಳಿದ್ರೆ, ಏನು ಇಲ್ಲದಾಗ ಏನು ಬರೀತೀರಾ ಅಂದರೆ, ಟು ರಹೀಮ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಎಷ್ಟಿದೆ? 95,500. ದ್ಯಾಟ್ ಮೀನ್ಸ್ ರಹೀಮ್ಗೆ ನಾವು ಎಷ್ಟು, ರಹೀಮ್ನ ಫ್ಯಾಮ್ಲಿ ಅಥವಾ ಎಕ್ಸಿಕ್ಯೂಟರ್ಗೆ ಎಷ್ಟು ಕೊಡಬೇಕು? ನಾವು ಫರ್ಮ್ ಎಷ್ಟು ಕೊಡಬೇಕು? 95,500 rupees ಕೊಡಬೇಕು ಅಂತ ಹೇಳಿಬಿಟ್ಟು. ಇಷ್ಟೇ ಇರೋದು ಯಾವುದು? ಡೆತ್ ಆಫ್ ಅ ಪಾರ್ಟ್ನರ್ನಲ್ಲಿ ಡಿಸೀಸ್ಡ್ ಪಾರ್ಟ್ನರ್ ಅಕೌಂಟ್ ಪ್ರಿಪೇರ್ ಮಾಡೋದು. ಯಾಕೆ ಪ್ರಿಪೇರ್ ಮಾಡ್ತೀರಾ? ಎಕ್ಸಿಕ್ಯೂಟರ್ಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಕಂಡುಹಿಡಿಯಲಿಕ್ಕೋಸ್ಕರ. ದಿಸ್ ಈಸ್ ಫಾರ್ 6 marks ಆ್ಯಂಡ್ ಕಂಪಲ್ಸರಿ ಕ್ವೆಶ್ಚನ್ ಒಂದು ಡೆತ್ ಆಫ್ ಅ ಪಾರ್ಟ್ನರ್ನಿಂದ ಇದ್ದೇ ಇರುತ್ತೆ.